ಮಹಿಳಾ ಸಮಾಜ ಇನ್ಸ್ಟಿಟ್ಯೂಷನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ PUC ವರೆಗೂ ಇಲ್ಲೇ ಓದಿದ್ದೀನಿ. ನನ್ನ ಹೆಸರು ಭಾರ್ಗವಿ. ತುಂಬ ಸಂತೋಷ ಆಗಿದೆ ಇಷ್ಟು ಮಾರ್ಕ್ಸ್ ತಗೊಂಡು. ಇದಕ್ಕೆ ಕಾರಣ ಅಪ್ಪ ಅಮ್ಮ ಎಲ್ಲರಿಗೂ ಗೊತ್ತಲ್ವಾ. ಅಪ್ಪ ಅಮ್ಮ ಮತ್ತು ಕಾಲೇಜು ಅಷ್ಟೇ ಸಪೋರ್ಟ್ ಮಾಡಿದೆ. ಎಲ್ಲ ಪ್ರೆಷರ್ ಇಲ್ದಿರ ವಂಶೋದಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. 597 ಬಂದಿದೆ ಕಾಮರ್ಸಲ್ಲಿ. ಸ್ಟೇಟ್ಗೆ 3rd ರ್ಯಾಂಕು. ಸಬ್ಜೆಕ್ಟ್ಸ್ ಎಲ್ಲ ಮಾಮೂಲಿ, ಅಷ್ಟು ಟಫ್ ಇರಲಿಲ್ಲ, ಅಷ್ಟು ಈಸಿನೂ ಇರಲಿಲ್ಲ, ಮಾಮೂಲಿಯಾಗೆ ಇತ್ತು. ಎಲ್ಲ ರಿಸಲ್ಟ್ ಎಷ್ಟು ಕಷ್ಟಪಟ್ಟು ಆಮೇಲೆ ದೇವ್ರು ನೆನೆಸ್ಕೊಂಡ್ರೆ ಅದು ರಿಸಲ್ಟು ಕರೆಕ್ಟಾಗಿ ಏನು ಬರ್ದಿಲ್ಲ ಅದಕ್ಕೆ ರಿಸಲ್ಟ್ ತಕ್ಕಂಗೆ ಬಂದಿದೆ. ನಮ್ಮದು 50% ಇದ್ದರೆ ಪೇರೆಂಟ್ಸು, ಟೀಚರ್ಸ್, ಲೆಕ್ಚರರ್ಸ್ ಅವ್ರದ್ದೇ ಸಪೋರ್ಟ್ ಮಾಡಿದ್ದಾರೆ. ತುಂಬ ಯಾವುದು ವೀಕ್ ಇದೆ ಆ ಸಬ್ಜೆಕ್ಟ್ ಸ್ಟ್ರಾಂಗ್ ಅದನ್ನೆಲ್ಲ ಹೇಳ್ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸು ಎಲ್ಲ. ಆ ಥರ ರ್ಯಾಂಕು ಎಲ್ಲ ನನಗೆ ಇಷ್ಟ ಇರೋದಿಲ್ಲ. ಬಟ್ ಮಾರ್ಕ್ಸ್ ಬಂದಿರ್ತಂದ್ರೆ ಎಲ್ಲರೂ ಅಪ್ರಿಸಿಯೇಟ್ ಮಾಡ್ತಾರಲ್ವ. ನೆಕ್ಸ್ಟ್ ನಾನು CA ಆಗಬೇಕು ಅಂದ್ಕೊಂಡೆ. ಕಾಮರ್ಸ್ ತೊಗೊಂಡಿದ್ದೀನಿ, CA ಓದ್ತೀನಿ. ಕಾಮರ್ಸ್ ತೊಗೊಂಡಿದ್ದೆ CA ಅಂತ ಆದ್ಮೇಲೆ. ನಮಸ್ಕಾರ. ಈ ಒಂದು ದ್ವಿತೀಯ PUC ಫಲಿತಾಂಶ ಬಂದ ತಕ್ಷಣ ನಮ್ಮ ವಿದ್ಯಾರ್ಥಿಯಾದ ಕುಮಾರಿ ಭಾರ್ಗವಿ ಇಡೀ ನಮ್ಮ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಿದ್ದಾಳೆ ಅಂದಾಗ ತುಂಬಾ ಖುಷಿ ಆಯಿತು ನಮಗೆ. ಆಕೆ ಎಫರ್ಟ್ಸು, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋವಂಥ ಎಲ್ಲ ಸಿಬ್ಬಂದಿ ಅವ್ರದ ಎಫರ್ಟ್ಸಿಂದ ಇವತ್ತು ಕುಮಾರಿ ಭಾರ್ಗವಿ ನಮ್ಮ ಮಹಿಳಾ ಸಮಾಜ ವಿದ್ಯಾಸಂಸ್ಥೆಯನ್ನು ಕೋಲಾರವನ್ನು ಇಡೀ ನಮ್ಮ ರಾಜ್ಯದಲ್ಲಿ ಎತ್ತಿ ಹಿಡಿದು ನಮಗೊಂದು ಕೀರ್ತಿಯನ್ನು ತಂದಿದ್ದಾಳೆ. ಸೊ ತುಂಬ ಖುಷಿ ಆಗುತ್ತೆ. ಈ ವಿದ್ಯಾರ್ಥಿನಿ ಬಗ್ಗೆ ಇನ್ನೊಂದು ಹೆಮ್ಮೆ ಏನಪ್ಪ ಅಂತಂದರೆ, ನಮ್ಮ ಮಹಿಳಾ ಸಮಾಜ ವಿದ್ಯಾಸಂಸ್ಥೆಯಲ್ಲೇ ಫಸ್ಟ್ ಸ್ಟ್ಯಾಂಡರ್ಡಿಂದ 2nd PUC ತನಕ ಓದಿದ್ದಾಳೆ. ಇದು ತುಂಬ ಖುಷಿ ಆಗುತ್ತೆ. ಆಕೆ ವಿದ್ಯಾಭ್ಯಾಸ ಎಲ್ಲವನ್ನು ನಮ್ಮ ಮಹಿಳಾ ಸಮಾಜ ವಿದ್ಯಾಸಂಸ್ಥೆಯಲ್ಲೇ ಮಾಡಿದ್ದಾಳೆ ಅನ್ನೋದು ನಮಗೆ ತುಂಬ ಹೆಮ್ಮೆ ತರುವಂಥ ವಿಷಯ. ಆಕೆ ತಂದೆ ತಾಯಿಯ ಸಹಾಯದಿಂದ, ಗುರುಗಳ ಸಹಾಯದಿಂದ ಈ ಒಂದು ಸಾಧನೆಯನ್ನು ಮಾಡಿದ್ದಾಳೆ. ನಮ್ಮ ಸಂಸ್ಥೆ ಈ ಥರ ಒಂದು ವಿದ್ಯಾರ್ಥಿಗಳನ್ನ ಕೊಡುಗೆಯಾಗಿ ಕೊಡ್ತಾ ಇದೆ ಅಂತ ಹೇಳೋಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಆಕೆ ಭವಿಷ್ಯ ಉಜ್ವಲವಾಗಿರಲಿ ಅಂತ ಆಶಿಸ್ತಾ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಅವರಿಗೂ ಅವರ ಪೋಷಕರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಇಡೀ ಈ ಒಂದು ದ್ವಿತೀಯ PUC ಫಲಿತಾಂಶ ಕೊಟ್ಟಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ ನಮ್ಮಲ್ಲಿ ಟೋಟಲ್ 98% ಬಂದಿದೆ. ನಮ್ಮಲ್ಲಿ ತುಂಬ ಜನ ರೂರಲ್ ಸೈಡಿಂದ ಬರುವಂಥ ಮಕ್ಕಳಿದ್ರೂ ಇಂಥ ಸಾಧನೆಯನ್ನು ಮಾಡುವಂಥ ಮಕ್ಕಳನ್ನ ನಾವು ಎನ್ಕರೇಜ್ ಮಾಡಿ ಗುರುತಿಸಿ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಅದೇ ಒಂದು ನಮ್ಮ ವಿದ್ಯಾಸಂಸ್ಥೆಯ ವೈಶಿಷ್ಟ್ಯತೆ. ಸುಮಾರಷ್ಟು ಪೋಷಕರು ಅದಕ್ಕೋಸ್ಕರನೇ ಹಳೆ ಪೋಷಕರೆಲ್ಲರೂ ನಮ್ಮ ಸಂಸ್ಥೆಯನ್ನು ಹುಡ್ಕೊಂಡು ಬರ್ತಾರೆ. ನಾವು ಮಾಡೋವಂಥ ಟೆಸ್ಟ್ಗಳಾಗ್ಬೋದು, ಎಕ್ಸಾಮ್ಸ್ ಆಗ್ಬೋದು, ಅಟೆಂಡೆನ್ಸ್ ಆಗ್ಬೋದು, ಎಲ್ಲ ಸ್ಟೂಡೆಂಟ್ಸು ಚಾಚು ತಪ್ಪದೆ ಅದನ್ನು ಪಾಲಿಸಿದ್ರೆ ಇಂಥ ಒಂದು ರಿಸಲ್ಟಲ್ಲಿ ಯಾವುದೇ ಕೊರತೆ ಇಲ್ಲದೆ ಸಾಧನೆಯನ್ನು ಮಾಡ್ತಾರೆ ಅವರು. ಟೀಚರ್ಸ್ ಎಫರ್ಟ್ಸ್ ಭಾಳ ಇತ್ತು. ನಮ್ಮ ಲೆಕ್ಚರರ್ಸ್, ನಮ್ಮ ಒಂದು ಸಂಸ್ಥೆಗೆ ಅಸೆಟ್ ಅಂದ್ರೇ ನಮ್ಮ ಟೀಚರ್ಸು, ಲೆಕ್ಚರರ್ಸು. ಅವರ ಒಂದು ಕೋಆರ್ಡಿನೇಷನು, ಅವರ ಒಂದು ಎಫರ್ಟ್ಸ್ ಇಲ್ಲದೆ ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ. ಸೊ ನಮ್ಮ ಒಂದು ಸಂಸ್ಥೆಯ ಆಸ್ತಿ ಅಂದ್ರೇ ನಮ್ಮ ಲೆಕ್ಚರರ್ಸು. ಸೊ ಅವ್ರ ಒಂದು ಹಾರ್ಡ್ ವರ್ಕು, ಅವ್ರ ಒಂದು ಎಫರ್ಟ್ಸು, ಅವರೊಂದು ಡೆಡಿಕೇಶನ್ನು ಈ ಒಂದು ಫಲಿತಾಂಶದಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಅವ್ರ ಎಫರ್ಟ್ಸು ಜಾಸ್ತಿ ಇದೆ ಇದರಲ್ಲಿ. ಒಂದೊಂದು ಮಾರ್ಕ್ಗೂ ಅವರು ತುಂಬ ಎಫರ್ಟ್ಸ್ ಹಾಕಿ ಇಂಥ ಒಂದು ವಿದ್ಯಾರ್ಥಿಗಳನ್ನ ತರಬೇತಿ ಕೊಡ್ತಾರೆ. ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಕಾಗಲ್ಲ, ನಮ್ಮ ಒಂದು ಆಡಳಿತ ಮಂಡಳಿಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ.